ಬೆಂಗಳೂರಿನಲ್ಲಿ ದಿನೇ ದಿನೇ ವಾಯು ಗುಣಮಟ್ಟ ಕುಸಿಯುತ್ತಲೇ ಇದ್ದು ವಾಯು ಮಾಲಿನ್ಯ ಹೆಚ್ಚುತ್ತಿದೆ. ಇನ್ನು ನಗರದಲ್ಲಿ ಇದೇ ವಾತಾವರಣ ಮುಂದುವರಿದರೆ ಮುಂದೊಂದು ದಿನ ದೆಹಲಿಯಂತೆ ಇಲ್ಲಿಯೂ ಕೂಡ ಉಸಿರಾಡುವುದು ಕಷ್ಟವೆಂಬಂತಾಗುತ್ತದೆ ಎಂದು ತಜ್ಞರು ತಮ್ಮ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ನಿನ್ನೆ ಅಂದರೆ ಡಿಸೆಂಬರ್ 12ರಂದು ಗಾಳಿಯ ಗುಣಮಟ್ಟ ಸೂಚ್ಯಂಕವು 175ಕ್ಕೆ ತಲುಪಿತ್ತು. ಇಂದು ಕೂಡ ಗಾಳಿಯ ಗುಣಮಟ್ಟ ಸುಮಾರು 186ರಿಂದ 206ರವರೆಗೆ ಏರಿಕೆ ಕಂಡಿದೆ. ಉಸಿರಾಟಕ್ಕೆ ತೀವ್ರ ಬಿಕ್ಕಟ್ಟು ಎದುರಾಗಲಿದೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ 5ಕ್ಕಿಂತ ಹೆಚ್ಚಿನ PM 2.5 ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಜನರಲ್ಲಿ ಉಸಿರಾಟದ ಸಮಸ್ಯೆ ತಂದೊಡ್ಡಬಹುದು ಅಂತ ಹೇಳಿದ್ದಾರೆ. ಆದರೆ ಭಾರತೀಯ ಸುರಕ್ಷಾ ಮಿತಿಗಳ ಪ್ರಕಾರ 40ಕ್ಕಿಂತ ಕಡಿಮೆ ಅಂದ್ರೆ PM 2.5 ಇದ್ರೂ ಸ್ವೀಕಾರಾರ್ಹವಾಗಿದೆ. ಇನ್ನು PM 10 ಪ್ರಮಾಣವು 50 ಮೈಕ್ರೋಗ್ರಾಂ ವರೆಗೂ ಇರಬಹುದು. ಈಗಾಗಲೇ ಇಂದು ಬೆಂಗಳೂರಿನ ಗಾಳಿಯ ಗುಣಮಟ್ಟ ನೋಡಿದ್ರೆ 200 ದಾಟಿರುವುದರಿಂದ ಉಸಿರಾಟದ ತೊಂದರೆ ಆಗಿರುವವರು ಜಾಗರೂಕರಾಗಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಇಂದು ಕೂಡ ನಗರದಲ್ಲಿ PM 2.5 95 ಮೈಕ್ರೋಗ್ರಾಂ ಇದ್ದು PM 10 ಪ್ರಮಾಣ 96 ಇದೆ. ಇನ್ನು PM ಎಂದರೆ ಗಾಳಿಯಲ್ಲಿನ ಕಣಗಳು. PM 2.5ನ ಕಣಗಳು ವಾಹನ ಹೊಗೆ, ಕೈಗಾರಿಕಾ ಹೊಗೆ ಹಾಗೂ ಇಂಧನಗಳ ಹೊಗೆಯಿಂದ ಉತ್ಪತ್ತಿಯಾಗುತ್ತವೆ ಹಾಗೂ PM 10ನ ಕಣಗಳು ಕನ್ಸ್ಟ್ರಕ್ಷನ್ಸ್, ಧೂಳು, ಪರಾಗದಿಂದೆಲ್ಲ ಉತ್ಪತ್ತಿಯಾಗುತ್ತವೆ. ಎರಡರ ಪ್ರಮಾಣವು ಮಿತಿ ಮೀರಿದಾಗ ಸಾರ್ವಜನಿಕರಲ್ಲಿ ಅಸ್ತಮಾದಂತಹ ಉಸಿರಾಟದ ತೊಂದರೆಗಳು ಎದುರಾಗುತ್ತವೆ. ಕೇವಲ PM ಮಾತ್ರವಲ್ಲ, ಕಾರ್ಬನ್ ಮೊನಾಕ್ಸೈಡ್, ಓಝೋನ್, ನೈಟ್ರೋಜನ್ ಡೈಆಕ್ಸೈಡ್ಗಳ ಹೆಚ್ಚಳವೂ ಕೂಡ ಗಾಳಿಯನ್ನು ಉಸಿರಾಡಲು ಅನರ್ಹವನ್ನಾಗಿಸುತ್ತವೆ. ಸದ್ಯ ಬೆಂಗಳೂರು ಮಾತ್ರವಲ್ಲದೆ ಅರಕೆರೆ, ಬೆಳ್ಳಂದೂರು ಸೇರಿದಂತೆ ಕೂಡ ಸುತ್ತಮುತ್ತಲಿನ ಹಲವು ಪ್ರದೇಶಗಳಲ್ಲಿಯೂ ಗಾಳಿಯ ಗುಣಮಟ್ಟ ತೀವ್ರ ಕುಸಿತ ಕಂಡಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.